ಹೇ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ, ಲೇಟ್ ಮಾಡ್ತೀರಾ. ಇವತ್ತು ನನಗೆ 3ನೇ ದಿನದ ವ್ಲಾಗು. ನನಗೆ ಇವತ್ತು ಡಿಸ್ಚಾರ್ಜ್ ಹೇಳಿದರು. ಸೊ ಬೆಳಗ್ಗೆ ನನಗೆ ಇವತ್ತು ಎಲ್ಲ ಟೆಸ್ಟು ಒಂದೇ ದಿನ, ಅಂದರೆ ಪಾಪುಗೆ ಇಯರ್ ಟೆಸ್ಟು ಮತ್ತು ಶುಗರ್ ಟೆಸ್ಟೆಲ್ಲ ಮಾಡಬೇಕಿತ್ತಲ್ಲ, ಅದನ್ನೆಲ್ಲ ಫಿನಿಷ್ ಮಾಡಿದ್ರು. ಯೂಶ್ವಲಿ ಡಿಸ್ಚಾರ್ಜ್ ದಿನವೇ ಅದನ್ನು ಮಾಡ್ತಾರೆ. ನನಗೆ ಈ ಸರಿ ಆಯಿಲ್ ಮಸಾಜ್ನ ಕೂಡ ಆಫರ್ ಮಾಡಿದರು. ಅಂದರೆ ತಕ್ಷವಿದ್ರಲ್ಲಿ ಇರಲಿಲ್ಲ ಇದು. ಈಗ ಈ ಪ್ರೆಗ್ನೆನ್ಸಿಯಲ್ಲಿ ಇವಾಗ ಈ ಹಾಸ್ಪಿಟಲಲ್ಲಿ ಆಯಿಲ್ ಮಸಾಜ್ನ ಆಫರ್ ಮಾಡ್ತಾ ಇದ್ದಾರೆ. ಸೊ ನಾನು ಅದಕ್ಕೆ ಬೆಳಗ್ಗೆ ಫ್ರೆಶ್ ಅಪ್ ಆಗಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅವ್ರು ಬಂದು ಮ್ಯಾಮ್ ಆಯಿಲ್ ಮಸಾಜ್ ಇದೆ ನಿಮಗೆ, ಸೊ ಬರೀ ಫೇಸ್ ವಾಶ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಅದಾದಮೇಲೆ ಒಟ್ಟಿಗೆ ಸ್ನಾನ ಮಾಡ್ಕೊಬೋದು ಅಂತ ಹೇಳಿದ್ರು. ಆಮೇಲೆ ಸುಮಾರು ಜನನೂ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಇವಾಗ ನಾನು ಅಪ್ಲೋಡ್ ಮಾಡ್ತಿರೋದಕ್ಕೆ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ನಾನು 7 ಡೇಸ್ 8 ಡೇಸ್ ಹಾಸ್ಪಿಟಲಲ್ಲೇ ಇದ್ದು ಆಮೇಲೆ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ಆ ಥರ ಇಲ್ಲ, 2.5 ಡೇಸ್ ಅಷ್ಟೇ. ನಾನು 11ಗೆ ಅಡ್ಮಿಷನ್ ಆಗಿದ್ದು, ನಾನು ಡಿಸ್ಚಾರ್ಜ್ ಆಗಿದ್ದು 13ಗೆ. 11th 12th ಮತ್ತು 13ಗೆ ನಿಮಗೆ ಡಿಸ್ಚಾರ್ಜ್ ಕೊಟ್ಬಿಡ್ತಾರೆ. ನೀವು ಸಂಜೆ ಒಂದು 4 ಗಂಟೆ ಅಷ್ಟರಲ್ಲಿ ನೀವು ಮನೆಗೆ ಹೋಗ್ಬಿಡ್ಬೋದು, ಆ ಥರ. ಆಮೇಲೆ ಏನಂತ ಹೇಳಿದ್ರೆ, ಈ ಸರಿ ಇದು ಆಯಿಲ್ ಮಸಾಜ್ನ ಆಫರ್ ಮಾಡಿದ್ದಾರೆ, ವಿಚ್ ಈಸ್ ವೆರಿ ವೆರಿ ಗುಡ್ ಅಂತ ಅನಿಸುತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ, ಒಂದು ಸಿ ಸೆಕ್ಷನ್ ಆದಮೇಲೆ ಬಾಡಿ ಎಲ್ಲ ಒಂಥರ ನಂಬಾಗಿರುತ್ತೆ, ಆಯಿತಾ. ಸೊ ಒಂದು ಮಸಾಜ್, ಒಳ್ಳೆ ಮಸಾಜ್ ಕೊಟ್ಟರೆ ಸಖತ್ತಾಗಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇನೇ ಸ್ನಾನ ಎಲ್ಲ ಮಾಡ್ಕೊಳ್ಳಿ ಅಂತ ನಮ್ಮ ಡಾಕ್ಟರ್ ಹೇಳಿದರು. ಅಂದರೆ ಸರ್ಜರಿ ಆಗಿದ್ದು ನೆಕ್ಸ್ಟ್ ಡೇನೇ, ಓಕೆನಾ, ಸೆಕೆಂಡ್ ಡೇನೇ ಮಾಡ್ಕೊಳ್ಳಿ ಸ್ನಾನ ಅಂತ ಹೇಳಿದರು. ಸ್ವಲ್ಪ ಜನ ತುಂಬ ಹೆದರ್ಕೋತೀರಾ, ಸ್ಟಿಚಸ್ ಓಪನ್ ಆಗಿಬಿಡತ್ತೇನೋ, ಸ್ಟಿಚಸ್ ಏನಾದರೂ ಆಗಿಬಿಡತ್ತೆ, ನಾವು ಓಡಾಡಿದ ತಕ್ಷಣ ಏನೋ ಕಿತ್ತೋಗ್ಬಿಡತ್ತೇನೋ ಅಂತ ಸುಮಾರು ಜನ ಹೆದರ್ಕೋತಾರೆ. ಆ ಥರ ಏನೂ ಆಗಲ್ಲ. 7 ಲೇಯರ್ ಹೇಗೆ ಕಟ್ ಮಾಡೋಕ್ಕೆ ಡಾಕ್ಟರ್ಸ್ಗೆ ಗೊತ್ತಿರುತ್ತೋ, ಅದೇ 7 ಲೇಯರ್ನ ಅವರಿಗೆ ಸ್ಟಿಚ್ ಮಾಡೋಕ್ಕೂ ಗೊತ್ತಿರುತ್ತೆ. ಸೊ ನೋ ನೀಡ್ ಟು ವರಿ, ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪೇಯ್ನ್ ಇರುತ್ತೆ ಅಷ್ಟೇ, ಪೇಯ್ನ್ ಡೆಫಿನೆಟ್ಲಿ ಎಲ್ಲರಿಗೂ ಇರುತ್ತೆ. ಇವಾಗ ನಾನು ಹಂಗೆ ಓಡಾಡಿದೆ ಅಂದಿದ ತಕ್ಷಣ ಹೇಳ್ಬಿಟ್ಟು ನನಗೇನು ಪೇಯ್ನೇ ಇಲ್ಲ ಅಂತ ನಾನು ಆ ಥರ ಹೇಳೋಕ್ಕಾಗಲ್ಲ. ನನಗೂ ಪೇಯ್ನ್ ಇರುತ್ತೆ. ಆದರೆ ಏನಂತ ಹೇಳಿದ್ರೆ, ಆ ಪೇಯ್ನ ಬೇರ್ ಮಾಡೋ ಅಂಥ ಬಾಡಿ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಇವಾಗ ನನಗೆ ಒಂಥರ ಬೇರೆ ಥರ ಫೀಲ್ ಆಗ್ಬೋದು, ಇನ್ನೊಬ್ರಿಗೆ ಇನ್ನೊಂದು ಥರ ಜಾಸ್ತಿ ಪೇಯ್ನ್ ಅಂತ ಅನ್ನಿಸ್ಬೋದು. ಆ ರೀತಿ ಡಿಪೆಂಡ್ಸ್ ಆನ್ ಬಾಡಿ ವೆಯ್ಟ್, ಅದ್ರ ಮೇಲೂ ಹೋಗುತ್ತೆ, ಆಯಿತಾ. ಸ್ವಲ್ಪ ದಪ್ಪ ಇರೋರಿಗೆ ಸಿ ಸೆಕ್ಷನ್ ಎಲ್ಲ ಡೆಫಿನೆಟ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಹೊಟ್ಟೆದು ಬೊಜ್ಜು ಏನಿರುತ್ತೆ ಅದು ಹೋಗಿ ಸ್ಟಿಚಸ್ ಮೇಲೆ ಅದು ಡೈರೆಕ್ಟ್ ಪ್ರೆಷರ್ ಬೀಳ್ತಾ ಇರುತ್ತೆ. ಸೊ ಅವಾಗ ಅವರಿಗೆ ಅದನ್ನು ಒಂದು ಸ್ವಲ್ಪ ಬೇರ್ ಮಾಡೋದು ಒಂಚೂರು ಕಷ್ಟ ಆಗ್ಬೋದು. ಬಟ್ ಸಣ್ಣ ಇರೋರಿಗೆಲ್ಲ ಸಿ ಸೆಕ್ಷನ್ ಆದರೆ ಆರಾಮಾಗೆ 1-2-3 ದಿನಕ್ಕೆಲ್ಲ ಅದು ಮೇಲ್ಗಡೆ ಫಸ್ಟ್ ಲೇಯರ್ ಹೀಲ್ ಆಗಿರುತ್ತೆ. ಸೊ 1 or 2 months ಕಂಪ್ಲೀಟ್ ಸ್ಟಿಚಸ್ ಎಲ್ಲ ಹೀಲಾಗಿ ಒಳಗಡೆ ಎಲ್ಲ ನೀಟಾಗಿ ಎಲ್ಲ ಸೆಟ್ ಆಗಿರುತ್ತೆ. ಆ ಥರ ಏನೂ ಇಲ್ಲ ಪ್ರಾಬ್ಲಮ್ಮು. ನನಗೆ ನಮ್ಮ ಡಾಕ್ಟರ್ ಅಂತೂ ನನ್ನ ನೋಡಿಬಿಟ್ಟು ಸ್ಟಿಚಸ್ದು ರ್ಯಾಪ್ ಮಾಡಿರ್ತಾರೆ ಅಲ್ವಾ, ಒಂದು ಫಸ್ಟ್ ದಿನ ಆಗಿದ್ದ ದಿನವೇ ರ್ಯಾಪ್ ಮಾಡಿರ್ತಾರಲ್ಲ, ಅದನ್ನು ನೆಕ್ಸ್ಟ್ ಡೇನೇ ಅದನ್ನು ತೆಗೆದಾಕ್ಬಿಟ್ರು. ನಾನು ಅವರಿಗೆ ಕೇಳಿದೆ, ಅಲ್ಲ ಇದ್ರ ಮೇಲೆ ಟ್ರಾನ್ಸ್ಪರೆಂಟ್ ಏನೂ ಹಾಕಲ್ವಾ, ನಾನು ಹೆಂಗೆ ಸ್ನಾನ ಮಾಡಲಿ ಇವಾಗ ಅಂತ ಕೇಳಿದೆ. ನೀವು ಯಾಕೆ ತಲೆ ಕೆಡಿಸ್ಕೊತೀರಾ, ಅದೆಲ್ಲ ನಾನೇನು ಹಾಕಲ್ಲ, ಈ ಸರಿ ಆರಾಮಾಗಿ ಹೋಗಿ ನಿಮ್ಗೆ ಹೆಂಗೆ ಸ್ನಾನ ಮಾಡ್ಕೊಬೇಕು ಆ ಥರ ಮಾಡಿ, ಅದಾದಮೇಲೆ ಕಾಟನ್ ಕ್ಲಾತಲ್ಲಿ ಮಾತ್ರ ಒಂದು ಸ್ವಲ್ಪ ಸ್ಟಿಚಸ್ ಹತ್ರ ನೀವು ಅದನ್ನು ವೈಪ್ ಮಾಡಿ ಅಷ್ಟೇ ಅಂತ ಹೇಳಿದ್ರು. ಸೊ ಅವ್ರು ಹೇಳ್ದಂಗೆ, ಅಂದರೆ ಇವಾಗ ಗಾಳಿಗೆ ಬಿಡಬೇಕು ಅದನ್ನು ಅಂತ ಹೇಳಿದ್ರು ಅವರು. ಓಕೆ ಫೈನ್, ನಮ್ಮ ಡಾಕ್ಟ್ರೇ ಅಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ಬೇಕಾದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಹಾಗೆ ಅದನ್ನು ತೆಗೆದ್ರೂ ಸುಮ್ಮನೆ ಹಾಗೆ ಸ್ನಾನ ಮಾಡಿಕೊಂಡೆ ಅದ್ರ ಮೇಲೇ, ಆಯಿತಾ. ಏನೂ ಆಗಿಲ್ಲ ನನಗೆ. ಕೆಲವ್ರು ಹೇಳ್ತಾರೆ, ಅಯ್ಯೋ ನೀರೇ ತಾಗ್ಸಂಗಿಲ್ಲ, ಹಂಗೆ ಹಿಂಗೆ ಅದು ಇದಾಗ್ಬಿಡತ್ತೆ, ಪಸ್ ಆಗಿಬಿಡತ್ತೆ, ಬ್ಲೀಡ್ ಆಗಿಬಿಡತ್ತೆ, ಹಾಗೆ ಹಿಂಗೆ ಅಂತ ಹೇಳಿ. ಆ ಥರ ಏನಿಲ್ಲ. ಮೇ ಬಿ ಡಿಪೆಂಡ್ಸ್ ಆನ್ ಡಾಕ್ಟರ್ಸು, ಅವ್ರು ಹೆಂಗೆ ಸ್ಟಿಚ್ ಮಾಡಿರ್ತಾರೆ, ಅದನ್ನು ನೀವು ಹೆಂಗೆ ಕೇರ್ ಮಾಡಿರ್ತೀರ ಅದ್ರ ಮೇಲೂ ಹೋಗುತ್ತೆ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಮತ್ತು ನನಗೆ ಸುಮಾರು ಜನ ಕಾಮೆಂಟಲ್ಲಿ, ನೀವು ಹೇಗೆ ಸಿ ಸೆಕ್ಷನ್ ಆದಮೇಲೆ ಹಿಂಗೆ ಓಡಾಡ್ತಾ ಇದ್ದೀರಾ, ಯಾವ ಥರ ಕೇರ್ ಮಾಡಿದ್ರಿ, ಹೆಂಗಿರುತ್ತೆ ಒಂದು ಸ್ವಲ್ಪ ಪ್ರೊಸೀಜರ್ ಹೇಳಿ ಅಂತ ಕೇಳ್ತಾಯಿದ್ರಿ. ನನಗೆ ಗೊತ್ತಿರೋಂಗೆ ಎಲ್ಲ ಹಾಸ್ಪಿಟಲಲ್ಲೂ ಸಿ ಸೆಕ್ಷನ್ ಒಂದೇ ಥರ ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಸಮ್ಟೈಮ್ಸ್ ಯೂರಿನ್ ಕೆಥೆಟರಿಯಲ್ ಕೂಡ ಹಾಕಿರ್ತಾರೆ, ಅದು ಡಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತಂತೆ. ನನಗೆ OTನಲ್ಲಿ ಹೇಳಿದ್ದು ನಮ್ಮ ಮ್ಯಾಮು ಸ್ಪೆಷಲಿ ಯಾರಿಗೂ ಯೂರಿನ್ ಕೆಥೆಟರಿಯಲ್ಲೆಲ್ಲ ಹಾಕೋದಿಲ್ಲ ಅಂತೆ. ಕಂಪ್ಯಾರಿಟಿವ್ಲಿ ಬೇರೆ ಡಾಕ್ಟರ್ಸು ಅದನ್ನು ಪ್ರಿಫರ್ ಮಾಡ್ತಾರೆ, ಬಟ್ ನಮ್ಮ ಡಾಕ್ಟರ್ ಅದನ್ನು ಪ್ರಿಫರ್ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಗೊತ್ತಲ್ವ ನಿಮಗೆ ಯೂರಿನ್ ಕೆಥೆಟರಿಯಲ್ ಏನಕ್ಕೆ ಹಾಕ್ತಾರೆ ಅಂತ. ಸೊ ಆ ರೀತಿ ಡಿಪೆಂಡ್ಸ್ ಆನ್ ಡಾಕ್ಟರು, ಅವ್ರದ್ದು ಹೆಂಗೆ ಏನು ಅಂತ ಅದು ಅವರೇ ಡಿಸೈಡ್ ಮಾಡ್ಕೋತಾರೆ. ನನಗೇನು ಆ ಥರದ್ದೆಲ್ಲ ಏನೂ ಹಾಕಿಲ್ಲ ಗೈಸ್, ನಾನು ಆರಾಮಾಗೆ ನಾನೇ ವಾಶ್ರೂಮ್ಗೆ ಹೋಗ್ತಾಯಿದ್ದೆ, ನಾನೇ ಬರ್ತಾಯಿದ್ದೆ ಆಚೆ, ಆ ರೀತಿ.
ಸೊ ತುಂಬ ಜನ ಕೇಳ್ತಾಯಿದ್ರಿ ಎಲ್ಲದನ್ನು ಹೇಳಿ ಒಂದು ಸ್ವಲ್ಪ ಡೀಟೇಲಾಗಿ ಯಾವ ರೀತಿ ಇರುತ್ತೆ ಏನು ಎತ್ತ ಅಂತ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದು ಡ್ಯಾನ್ಸ್ ಮಾಡಿಬಿಟ್ಟು ಹಾಕಿದ್ನಲ್ಲ, ಆ ಡ್ಯಾನ್ಸ್ ನೋಡ್ಬಿಟ್ಟು ಅದು ಹಿಂಗೆ ಮಾಡೋಕ್ಕೆ ಸಾಧ್ಯ, ಹಿಂಗೆ ಮಾಡೋಕ್ಕೆ ಸಾಧ್ಯ ಹಾಗೆ ಅಂತೆಲ್ಲ ಈಗ ಪಾಪುಗೆ ಪೋಲಿಯೋ ಹಾಕ್ತಾಯಿದ್ದಾರೆ. ಆ ಪೋಲಿಯೋ ಡ್ರಾಪ್ಸು ಹಾಸ್ಪಿಟಲಿಂದ ಬರ್ಬೇಕಾದ್ರೆ ಕಂಪಲ್ಸರಿ ಹಾಕ್ತಾರೆ. ಅವಳದು ಹಾಕಿದ ತಕ್ಷಣ ಮುಖನೇ ಒಂಥರ ಮಾಡ್ಕೊಬಿಟ್ಲು. ಅದು ನೋಡಿ ಅವರಿಗೆ ಟೇಸ್ಟ್ ಬಟ್ ಅವಾಗಿಂದನೇ ವರ್ಕ್ ಆಗ್ತಿರುತ್ತೇನೋ ಅನ್ನೋ ಥರ ಅನಿಸುತ್ತೆ. ನನಗೆ ಈ ಹಾಸ್ಪಿಟ್ಲಲ್ಲಿ ಇಷ್ಟ ಆಗೋದು ಏನಂತ ಹೇಳಿದ್ರೆ ಎಲ್ಲ ಪಂಚುವಲ್ಲು, ಟೈಮಿಂಗು ಪ್ರತಿಯೊಂದು ಅಷ್ಟೇ. ಏನಾದರೂ ಒಂದು ಅವರು ಅಸೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅದ್ರ ತಕ್ಕಂಗೆ ಈ ನರ್ಸ್ಗಳೆಲ್ಲ ತುಂಬ ಹೆಲ್ಪಿಂಗು. ನನಗೆ ಕಾಮೆಂಟಲ್ಲೂ ಯಾರೋ ಕೇಳ್ತಾಯಿದ್ರು, ನಿಮ್ಮಮ್ಮ ಇರಲಿಲ್ವಾ, ಯಾರೂ ಇರಲಿಲ್ವಾ ನಿಮಗೆ ಹೆಲ್ಪಿಗೆ ಅಂತ. ಆ್ಯಕ್ಚುಲಿ ನಾವೇ ಯಾರೂ ಬರಬೇಡಿ ಅಂತಲೇ ಹೇಳ್ತಾಯಿದ್ವಿ. ಸೋಮುಗೆ ಒಂದು ಸ್ವಲ್ಪ ಹಾಸ್ಪಿಟಲ್ಗೆ ಜಾಸ್ತಿ ಜನ ಎಲ್ಲ ಬರೋದು ಅವ್ರು ಪ್ರಿಫರೇ ಮಾಡೋದಿಲ್ಲ, ತುಂಬ ಕಡಿಮೆ ಇರಬೇಕು, ಪಾಪುಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಸ್ವಲ್ಪ ಅವ್ರಿಗೆ ಕಾನ್ಷಿಯಸ್ಸು. ಸೊ ನಾವೇ ಹೇಳಿದ್ವಿ, ಪಾಪು ಆಗಲಿ ಅಮ್ಮ ಆಗಲಿ ಅತ್ತೆಗೆ ಎಲ್ಲರಿಗೂ ನೀವೇನು ಬರಬೇಡಿ, ಎಲ್ಲ ಮುಗಿಸ್ಕೊಂಡೆ ಆರಾಮಾಗಿ ನಾವು ಹೇಳ್ದಾಗ ಬನ್ನಿ ಸಾಕು ಅಂತಲೇ ಹೇಳಿದ್ವಿ ಆ ರೀತಿ. ಸೊ ಇಲ್ಲಿ ಹೆಲ್ಪಿಗೆ ನಿಮಗೆ ಎನಿ ಟೈಮು ಅಲ್ಲಿ ಒಂದು ರಿಮೋಟ್ ಇಟ್ಟಿರ್ತಾರೆ, ಅದನ್ನು ರಿಮೋಟ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಎನಿ ಟೈಮು ಮಧ್ಯರಾತ್ರಿ ನೀವು 3 ಗಂಟೆಗೆ ಆ ರಿಮೋಟ್ನ ಪ್ರೆಸ್ ಮಾಡಿದ್ರು ಕೂಡ, ಅದು ನಮ್ಮ ತಲೆ ಹತ್ರನೇ ಇಟ್ಟಿರ್ತಾರೆ ಆಯಿತಾ. ಅದನ್ನು ಪ್ರೆಸ್ ಮಾಡಿದರೂ ಕೂಡ ನಿಮಗೆ ನರ್ಸ್ಗಳು ಓಡಿ ಬರ್ತಾರೆ. ಸೊ ಏನೂ ತೊಂದರೆ ಇಲ್ಲ, ಎಷ್ಟೊತ್ತಿಗೆ ಏನು ಹೆಲ್ಪ್ ಕೇಳಿದ್ರು ದೇ ಆರ್ ರೆಡಿ ಟು ಹೆಲ್ಪ್ ಯು. ಸೊ ಹಾಗಾಗಿ ನಮಗೇನು ಬೇರೆಯವ್ರದ್ದು ಅವಶ್ಯಕತೆ ಇತ್ತು ಅಂತ ನನಗನ್ಸಿಲ್ಲ. ಅಂದರೆ ಎದ್ದು ಓಡಾಡೋಕ್ಕಾಗಲಿ ಇನ್ನೊಂದೇನೋ ಬೇಕು ಇಂಥದಕ್ಕೆ ಅನ್ನೋದು ಅವ್ರು ಹೆಲ್ಪ್ ಮಾಡ್ತಾಯಿದ್ರು ನಮಗೆ. ಹಾಗಾಗಿ ನಾವೇ ಯಾರನ್ನು ಉಳಿಸ್ಕೊತಾ ಇರಲಿಲ್ಲ ಹಾಸ್ಪಿಟ್ಲಲ್ಲಿ. ಅಮ್ಮಂಗೆಲ್ಲ ನಾವು ಮನೆ ಕಳಿಸ್ಬಿಡ್ತಾಯಿದ್ವಿ, 5 ಗಂಟೆ 6 ಗಂಟೆಗೆಲ್ಲ ಹೋಗ್ಬಿಡಮ್ಮ ಅಂತ ಹೇಳ್ಬಿಟ್ಟು. ಸೊ ಆ ರೀತಿ ಬರ್ತಿದ್ರು, ಪಾಪು ನೋಡ್ತಾಯಿದ್ರು, ಮತ್ತು ವಾಪಸ್ಸು ಹೋಗ್ತಾಯಿದ್ರು. ನಾನು ಸೋಮು ಚಿಂಟು 3 ಜನ ಇರ್ತಿದ್ವಿ ಇಲ್ಲೇ ಹಾಸ್ಪಿಟ್ಲಲ್ಲಿ. ಇವಾಗ ನನಗೆ ಮಸಾಜ್ ಸೆಷನ್ ನಡೀತಾ ಇದೆ. ಮಸಾಜು ಅದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ, ಅದು ಎಕ್ಸ್ಟ್ರಾ 5000 ರುಪೀಸ್ ಪೇ ಮಾಡಬೇಕಿತ್ತು. ನನಗೆ ಗೊತ್ತೇ ಇಲ್ಲ, ಸೋಮುಗೆ ಬೈದೆ ನಾನು. ಆಮೇಲೆ ಇದೆಲ್ಲ ನೀವೇನಕ್ಕೆ ಇದು ಮಾಡೋಕ್ಕೆ ಹೋಗಿದ್ರಿ, ಸುಮ್ಮನೆ 5000 ರೂಪಾಯಿ ಬರೀ 3 ಸೆಷನ್ಗೆ 1 ಕಾಂಪ್ಲಿಮೆಂಟ್ರಿ, 2 ಅದರಲ್ಲಿ ಮಸಾಜ್ ಸೆಷನ್ ಇರುತ್ತೆ. ಅದು ಮನೆಗೆ ಬಂದುಬಿಟ್ಟು ಮಾಡ್ತಾರೆ, ಒಂದಿನ ಹಾಸ್ಪಿಟ್ಲಲ್ಲೇ ಇರುತ್ತೆ. ಸೊ 5000 ರೂಪಾಯಿ ಚಾರ್ಜ್ ಮಾಡಿದರು. ಅದು ಇದು ಒಂದು ನನಗೆ ಸ್ವಲ್ಪ ಅವ್ರ ಹತ್ರ ನಾನು ಒಂಚೂರು ಕೇಳಿದೆ, ನೀವು ನಾನು ಏನೂ ಹೇಳೇ ಇಲ್ಲ, ಪರ್ಮಿಷನ್ನೇ ಕೊಟ್ಟಿಲ್ಲ, ಅದಕ್ಕೆ ಮುಂಚೆನೇ ನೀವು ಹಿಂಗೆ ಇದು ಹೆಂಗೆ ಬಿಲ್ಲಿಗೆ ಹಾಕ್ಸ್ಬಿಟ್ಟಿದ್ದೀರಲ್ಲ ಅಂತ ಹೇಳಿ. ಹಾಗೆ ಹೋದ್ಮೇಲೆ ಒಂದೊಂದು ಅಂತ ಹೇಳ್ಬಿಟ್ಟು ತುಂಬ ದುಡ್ಡು ಆಗುತ್ತೆ ಗೈಸ್. ನಾನು ಹಾನೆಸ್ಟಾಗಿ ನಿಮಗೆ ಪ್ಯಾಕೇಜ್ ಹೇಳಬೇಕು ಅಂದರೆ ಈ ಕನ್ಸಲ್ಟೇಷನಿಂದ 9 ಮಂತ್ವರೆಗೂ ಅಲ್ಲಿವರೆಗೂ ತುಂಬ ಜಾಸ್ತಿ ಆಗಿರುತ್ತೆ. ಬ್ಲಡ್ ಟೆಸ್ಟು ಅದೆಲ್ಲನೂ ಕಾಸ್ಟ್ಲಿನೇ. ಎಲ್ಲ ಲೆಕ್ಕ ಹಾಕ್ಬಿಟ್ಟು ನಿಮಗೆ ಹೇಳಬೇಕು ಅಂದರೆ ನಿಯರ್ಲಿ 3 lakhs ಅಂತೂ ಖಂಡಿತ ಆಗೇ ಆಗುತ್ತೆ. ಅದರಲ್ಲೂ ನಾರ್ಮಲ್ಲು ಎಲ್ಲ ನಂದು ಲ್ಯಾಬ್ ಟೆಸ್ಟ್ ಆಗಲಿ, ಏನು ಕಾಂಪ್ಲಿಕೇಶನ್ ಡೆಲಿವರಿ ಅಲ್ಲ ನಂದು ಅಲ್ವಾ. ಸೊ ನಾರ್ಮಲ್ ಎಲ್ಲ ಸಿಕ್ಕಾಪಟ್ಟೆ ಹೆಲ್ದಿ ಪ್ರೆಗ್ನೆನ್ಸಿಗೆ 3 lakhs ಬೇಕು. ಡಿಪೆಂಡ್ಸ್ ಆನ್ ಪ್ಯಾಕೇಜ್, ನೀವು ಯಾಕೆ ಚೂಸ್ ಮಾಡ್ತೀರಾ ಅದು ಅದ್ರ ಮೇಲೆ ಎಕ್ಸ್ಟ್ರಾ ಆಗೇ ಆಗುತ್ತೆ 100%. ಪಾಪುಗೆ ಇನ್ನೂ ಪಾಪು ಹುಟ್ಟಿರುತ್ತಷ್ಟೇ, ಹುಟ್ಟಿದ ಪಾಪನ್ನೇ ಅಡ್ಮಿಷನ್ ಮಾಡಿಸ್ಕೋತಾರೆ. ಅದಕ್ಕೆ ಮುಂಚೆನೇ 30,000 ರುಪೀಸ್ ಪೇ ಮಾಡಿಸ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಏನೇನು ಅವರೆಲ್ಲ ವ್ಯಾಕ್ಸಿನ್ ಹಾಕ್ತಾರೆ, ಏನೇನು ಪ್ರತಿಯೊಂದಕ್ಕೂ ಒಂದು ಗ್ಲೌಸಿಂದ ಹಿಡಿದು ಪ್ರತಿಯೊಂದಕ್ಕೂ ಎಕ್ಸ್ಟ್ರಾನೇ ಅಮೌಂಟ್ ಅವರು ಹಾಕಿಸ್ಕೊಳ್ಳೋದು. ಸೊ ಹಾಗಾಗಿ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ 3 lakhs ಮೇಲೇ ಹೋಗುತ್ತೆ ಅಮೌಂಟು. ಆಮೇಲೆ ಇನ್ನೊಂದು ಇನ್ಶೂರೆನ್ಸ್ ಎಲ್ಲ ಎಷ್ಟು ಕವರ್ ಆಗುತ್ತೆ ಅಂದರೆ, ಇನ್ಶೂರೆನ್ಸು ಡಿಪೆಂಡ್ಸ್ ಯಾವ್ದು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೋಮು ಮಾತಾಡಿರೋದು ಎಲ್ಲನೂ ಇನ್ಶೂರೆನ್ಸು ಎಷ್ಟು ಕವರ್ ಆಗಿದೆ ಏನು ಅನ್ನೋದು ನನಗೆ ಐಡಿಯಾ ಇಲ್ಲ. ಬೇಬಿದು ಇನ್ಶೂರೆನ್ಸ್ ಕವರ್ ಆಗೋಲ್ಲ, ನಂದಂತೂ ಆಗಿದೆ. ಸೊ ಆ ಥರ ನಿಮ್ದು ಯಾವ್ದಾದ್ರು ಚೆನ್ನಾಗಿರೋದು ಇನ್ಶೂರೆನ್ಸ್ ಎಲ್ಲ ಇದ್ದರೆ ಒಳ್ಳೆಯದು ಆಗುತ್ತೆ. ನೀವು ಚೆನ್ನಾಗಿರೋದನ್ನೇ ತೊಗೋಬೋದು ಪ್ಯಾಕೇಜು. ಅದ್ರ ಮೇಲಂತೂ ಡೆಫಿನೆಟ್ಲಿ ಆಗುತ್ತೆ 1 ಲಕ್ಷ ಹತ್ತತ್ರ, ಅಥವಾ 80,000 70,000 ಈ ಥರ ಆಗೇ ಆಗುತ್ತೆ. ಮತ್ತು ಸ್ವಲ್ಪ ಮಟ್ಟಿಗಾದರೂ ಉಳಿಸ್ಬೋದು, ಒಂದು 60,000 70,000 ಉಳಿಸ್ಬೋದು ಆ ರೀತಿ. ನನಗಿವಾಗ ನೋಡಿ ಕಾಲಿಗೆ ಎಲ್ಲ ಮಸಾಜ್ ನೀಟಾಗಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನನಗೂ ರಿಲ್ಯಾಕ್ಸ್ ಅನ್ನಿಸ್ತು, ನನ್ನ ಬಾಡಿನೂ ಒಂದು ಸ್ವಲ್ಪ ನಂಬಾಗಿರುತ್ತಲ್ವ. ಅನಸ್ತೀಶಾ ಪವರೆಲ್ಲ ಹೋದ್ರೂ ಕೂಡ 1-2 ಡೇಸು ಅದೇನೋ ಒಂಥರ ಕೈ ಕಾಲೆಲ್ಲ ಒಂಥರ ಅನಿಸ್ತಿತ್ತು. ಸೊ ಇವಾಗ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತು, ಚೆನ್ನಾಗಿದೆ. ಸರ್ವಿಸು ಚೆನ್ನಾಗಿ ಕೊಟ್ಟರು. ಮನೆಗೆ ಬಂದಾಗಲೂ 2 ದಿವಸ ಮಾಡಿದ್ರು, ಅದನ್ನು ಚೆನ್ನಾಗೇ ಇತ್ತು.
ಓಕೆ ನನ್ನ ಮಸಾಜು ಮುಗೀತು, ಹಾಗೆ ಸ್ನಾನನೂ ಆಯಿತು. ಒಂದು ರೀಲು ಮಾಡಿಬಿಟ್ಟೆ ಡ್ಯಾನ್ಸ್ ಮಾಡಿ, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು ಬೇಕಾದರೆ. ಸೊ ನನ್ನ ಸೆಕೆಂಡ್ ಡೇ ಒಂಥರ ಬ್ಯೂಟಿಫುಲ್. ನನಗೆ ನೀಟಾಗಿ ಫ್ರೆಶ್ ಅಪ್ ಆಗಿ ನೀಟಾಗಿ ಸ್ನಾನ ಮಾಡಿಕೊಂಡು ಒಂದು ಒಳ್ಳೆ ಮಸಾಜ್ ಆಯಿತು. ಒಂಥರ 2 days 3 night ಪ್ಯಾಕೇಜ್ ಥರ ಹೋಗ್ಬಿಟ್ಟು ಬಂದಿದ್ದು. ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಹಾಸ್ಪಿಟಲಲ್ಲಿ. ಅವ್ರ ಫೆಸಿಲಿಟಿ ಆಗಲಿ ನನಗೆ ಇಷ್ಟ ಆಗುತ್ತೆ, ಕಂಫರ್ಟಬಲ್ ಆಗಿರ್ಬೋದು ಏನು ಅಂತ. ನಿಜವಾಗ್ಲೂ ಹೇಳ್ತೀನಿ, ನನಗೆ ಗೊತ್ತಿಲ್ಲ ಸಿ ಸೆಕ್ಷನ್ ಆದಮೇಲೆ ಎಲ್ಲರೂ ಹೇಳಿರೋದು, ನಾನು ಕೇಳ್ದಂಗೆ ತುಂಬ ಬರೀ ನೆಗೆಟಿವೇ ನಾನು ಕೇಳಿರೋದು ಸಿ ಸೆಕ್ಷನ್ ಬಗ್ಗೆ. ನನ್ನ ಹುಡುಗಿರಿಗೆ ಹೇಳ್ತೀನಿ, ಇವಾಗ ಒಂದು ಹುಡುಗಿಗೆ ಸಿ ಸೆಕ್ಷನ್ ಆಗಿದೆ ಅಂದರೆ ಇನ್ನೊಂದು ಹುಡುಗಿಗೆ ಅದನ್ನು ಹೇಳಿ ಹೆದರಿಸ್ಬಾರ್ದು, ಯಾರೇ ಆಗಲಿ, ಆಯಿತಾ. ಅದು ನಮ್ಮ ಪಾರ್ಟ್ ಆಫ್ ಲೈಫು. ನಮಗಿವಾಗ ಮಗು ಆಗಬೇಕು, ನಾರ್ಮಲ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಡೆಲಿವರಿ ಆಗಲಿ, ಯಾವುದನ್ನು ಯಾರಿಗೂ ಏನೋ ಹೇಳಿ ಹೆದರಿಸ್ಬೇಡಿ. ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ನಿನಗೆ ಮಗು ಬೇಕು ಅಂದರೆ ನೀನು ಇದನ್ನು ಬೇರ್ ಮಾಡಲೇಬೇಕು ಅಂತ ನೀವು ಆ ಥರ ಹೇಳಿ ಮೋಟಿವೇಶನ್ ಮಾಡೋದು ಬೇರೆ, ನೀವು ಹೆದರಿಸೋದು ಬೇರೆ ಒಬ್ರಿಗೆ, ಆಯಿತಾ. ನನಗೂ ಅಷ್ಟೇ ಏನೇನೋ ಹೇಳಿ ಹೆದರಿಸಿದ್ರು ಮುಂಚೆ, ನಾನು ಮಗು ಮಾಡ್ಕೊಳ್ಳೋಕ್ಕಿಂತ ಮುಂಚೆ. ನನಗಂತೂ ಆ ಥರದ್ದು ಏನೂ ಫೀಲ್ ಆಗಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಸಿ ಸೆಕ್ಷನ್ ಆದರೂ ಮಾಡ್ಕೊಳ್ಳಿ, ನಾರ್ಮಲ್ ಡೆಲಿವರಿ ಆದರೂ ಮಾಡ್ಕೊಳ್ಳಿ, ಮೆಂಟಲಿ ಮೊದಲೇ ಪ್ರಿಪೇರ್ ಆಗಿ ನನ್ನ ಬಾಡಿ ಇದಕ್ಕೆ ಸಪೋರ್ಟ್ ಮಾಡುತ್ತೆ, ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ, ನಾನು ತುಂಬ ಇದಕ್ಕೆ ನನ್ನ ಮಗುನ ನಾನು ಹೇರೋದಕ್ಕೆ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ ಅಂದ್ಕೊಂಡು ನೀವು ಆಪ್ರೇಷನ್ ಥಿಯೇಟರ್ ಒಳಗೆ ಹೋಗಿ ನೀವು ಹೆಂಗೆ ಬರ್ತೀರಾ ನೋಡಿ ವಾಪಸ್ಸು. ನಿಜ ಹೇಳ್ತೀನಿ, ನಮ್ಮದು ಹುಡುಗಿರ ಬಾಡಿ ಬರೀ ಯಾರೂ ಥಿಂಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ನಾವು ನಿಜವಾಗ್ಲೂ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಒಂದು ಎಷ್ಟು ಮೆಂಟಲ್ ಟ್ರಾಮಾಸ್ ಇರುತ್ತೆ, ಬಟ್ ಸ್ಟಿಲ್ ಎಲ್ಲದನ್ನೂ ಒಂಥರ ನಗು ಮುಖದಲ್ಲೇ ಫೇಸ್ ಮಾಡೋ ಅಂಥ ಒಂದೇ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಕೊಟ್ಟಿರೋದು ದೇವ್ರ ಹುಡುಗಿರಿಗೆ ಮಾತ್ರನೇ. ಸೊ ಯಾರು ಸಿ ಸೆಕ್ಷನ್ಗೆ ಹೋಗ್ತೀರಾ, ನಾರ್ಮಲ್ ಡೆಲಿವರಿಗೆ ಹೋಗ್ತೀರಾ, ಐ ವಿಶ್ ಯು ಗುಡ್ ಲಕ್. ಚೆನ್ನಾಗೆ ಆರಾಮಾಗೆ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ, ಅಷ್ಟೇ. ಸ್ಟ್ರಾಂಗ್ ಆಗಿರಿ. ಅತ್ತೆ ಪಾಪುಗೆ ಅಂತ ಹೇಳಿಬಿಟ್ಟು ಒಂದು ಕೈ ಬಳೆ ತೊಗೊಬಂದಿದ್ರು, ಬೆಳ್ಳಿದು. ತುಂಬ ಚೆನ್ನಾಗಿತ್ತು, ನಂಗೆ ಸಖತ್ ಇಷ್ಟ ಆಯಿತು. ಒಂದು ಸ್ವಲ್ಪ ದೊಡ್ಡದಾಗತ್ತೆ ಇವಾಗ, ಬಟ್ ಓಕೆ, ಆಮೇಲೆ ಹಾಕ್ಬೋದು, ಅವಳಿಗೆ ಒಂದು 3 ತಿಂಗಳಾದ್ಮೇಲೆ ಹಾಕ್ಬೋದು ಆರಾಮಾಗೆ. ಫಸ್ಟ್ ಟೈಮ್ ನೋಡ್ಬೇಕಾದ್ರೆ ಹಂಗೆ ನೋಡಬಾರ್ದು ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ರು ಅತ್ತೆ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಈಗ ಫೀಡಿಂಗ್ ಟೈಮ್ ಕೂಡ ಆಯಿತು ಅವಳಿಗೆ. ನೋಡಿ ಎತ್ಕೊಂಡ್ರೆ ದೊಡ್ಡ ಕಮ್ಮಿ ಮಾಡುತ್ತೆ. ಅದು ಇದು ಬಾಡಿ ಟಚ್ ಆಗ್ಬೇಕಂತೆ, ನಮ್ಮ ಬಾಡಿ ಶಾಖ ಅದಕ್ಕೆ ಕೊಟ್ಟಕ್ಕೆ ಹೋಗಿ. ಇದರಿಂದ ಹಿಂಗೆ ಮನೆಗೆ ಹೋಗ್ಬಿಡಿ ಆತ ಅಂಕಲ್, ಮನೆಗೆ ಹೋಗ್ಬಿಡಿ ಹಿಂಗೆ ನಮ್ಮ ಮನೆಗೆ. ಕುಡಿ, ಏನು ಕುಡಿತಿದ್ದೆ ನಿಮಗೆ? ನೀನು ಎಷ್ಟೈನ ಕೇಳೋದು, ಎಷ್ಟೈನ ಕೇಳೋದು ಕೊಡ್ತಾರೆ, ಸರಿ ಕೇಳಿದ್ರು. ಜಸ್ಟ್ ಬೆಳೆ ತಿಂಡಿ ಕೊಟ್ಟಿದ್ದು ಸುಮಾರು ಕೊಟ್ಟರೆ ಮತ್ತೆ ಕೊಡ್ತಾರೆ. ಮತ್ತೆ ಸಂಜೆನೂ ಅಷ್ಟೇ ಸ್ನ್ಯಾಕ್ಸ್ ಥರನೂ ಕೊಡ್ತಾರೆ. ಸ್ನ್ಯಾಕ್ಸ್ ಅಂದರೆ ಎಣ್ಣೆ ಗಿಣ್ಣೆ ಆ ಥರದ್ದೆಲ್ಲ ಏನಿರಲ್ಲ, ಅದೇ ಥರ ಅಷ್ಟೇ. ಏನು ಪಾಪಗೆ ನಮಗೆ ಏನು ಆಗುತ್ತೆ ಆ ಥರ ಅಷ್ಟೇ. ಖಾರ ಉಪ್ಪು ಏನೂ ಇರಲ್ಲ ಅದರಲ್ಲೆಲ್ಲ, ಸಪ್ಪೆ ಉಪ್ಪು ಖಾರ ತಿನ್ನಲೇಬಾರ್ದು. ಎಣ್ಣೆ ನೈಟ್ಗೆ ರಸಮು, ಅನ್ನ ಆ ಥರ ಕೊಡ್ತಾರೆ. ಅದೇ ಒಂದು ಬಾಣ್ತಿಗೆ ಏನು ಬೇಕು ಆ ಥರ ಕೊಡ್ತೀನಿ. ಇವ್ರಿಗೆಲ್ಲ ಬೇರೆ ಚೆನ್ನಾಗಿರೋದು. ಇವರು ಕೊಡ್ತಾರೆ ಊಟ ಇಲ್ಲಿ. ಅದು ಇವ್ರಿಗೆ ದುಡ್ಡು ಕೊಡಬೇಕು, ನನಗೆ ಏನು ದುಡ್ಡಿಗೆ ಇವ್ರಿಗೆ ಮುದ್ದೆ ಕೊಡ್ರಿ ಮಗ ಕೆಟ್ಟು. ಅಷ್ಟೇ ಗಾಯ್ಸ್, ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ನಾಳೆ. ಬಾಯ್.